ನಾನು ಮತದಾನ ಮಾಡಿದ್ದೇನೆ, ನನ್ನ ಶ್ರೀಮತಿಯು ಮತದಾನ ಮಾಡಿದ್ದೇನೆ. ನೀವು ಮತದಾನ ಮಾಡಿ. ಮತದಾನ ನಮ್ಮ ಹಕ್ಕು, ಕರ್ತವ್ಯ ಮತ್ತು ಜವಾಬ್ದಾರಿ. ನಮಸ್ಕಾರ. ಪ್ರತಿ ವರ್ಷ 2 ಜೀವಗಳು ಬರೋದು. ಈಗ ಒಂದು ಜೀವ ಬಂದಿದೆ, ತಾಯಿ ಜೀವ ಇಲ್ಲ, ಮಗನ ಜೀವ ಉಳಿದಿದೆ. ಪ್ರಜಾಪ್ರಭುತ್ವದ ಇದನ್ನ ಉತ್ಸವ ಅಂತೀವೋ ಹಬ್ಬ ಅಂತೀವೋ ಇವೆಲ್ಲ ಹೇಳಿ 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 ಮಾಧ್ಯಮದವರು ನಮಗೆ ಅರಿವು ಮೂಡಿಸಿದ್ದೀರ. ಭವಿಷ್ಯದಲ್ಲೂ ಪ್ರತಿ ಚುನಾವಣೆಗೆ ಎಲ್ಲರೂ ನಾವು ಹುಮ್ಮಸ್ಸಿಂದ ಬಂದು ಓಟ್ ಹಾಕುವಂಥದ್ದು ನಮ್ಮ ಕರ್ತವ್ಯ. ಓಟ್ ಹಾಕ್ದಿರ ಹೋದಾಗ ಏನಾಗತ್ತೆ ಅನ್ನುವಂಥದ್ದು ಬೇರೆಯವ್ರಿಗೆ ನಮ್ಮ ಮನೆ ಒಳಗೆ ಜಾಗ ಮಾಡಿಕೊಟ್ಟಾಗತ್ತೆ. ಬೇರೆ ದೇಶಗಳು ಕೂಡ ನಾಳೆ ನಮ್ಮ ದೇಶ ತುಂಬಾ ಬಲಹೀನವಾಗಿ ಹೋಗಿದೆ ಅಂತ ಇಟ್ಬಿಟ್ಟು ಅವ್ರು ನಮ್ಮನ್ನ ಆಕ್ರಮಿಸ್ಕೊಳ್ಳುವಂತ ಪರಿಸ್ಥಿತಿನೋ ಅಥವಾ ಅವ್ರದ್ದೇ ಆದ ಒಂದು ಇಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅನ್ನುವಂತ ಒಂದು ಉದ್ದೇಶಗಳಿಂದ ಜನ ಬಂದು ಕೂತ್ಕೊಳ್ಳೋ ಪರಿಸ್ಥಿತಿ ಆಗುತ್ತೆ. ಅವ್ರದ್ದೇ ಪ್ರತಿನಿಧಿಯಾಗಿ ಹೋಗ್ತಾರೆ. ಹಾಗಾದ್ರೆ ನಮ್ಮ ಭಾರತ ದೇಶ ಅನ್ನತಕ್ಕಂಥದಕ್ಕೆ ಮರ್ಯಾದೆ ಇಲ್ದಿರ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಖಂಡಿತ ವೋಟ್ ಮಾಡ್ಲೇಬೇಕು. ಅವ್ರಿಗೋಸ್ಕರನೋ ಇವ್ರಿಗೋಸ್ಕರನೋ ನನಗೆ ಬೇಜಾರಾಗುತ್ತೋ ನನಗೆ ಸಂತೋಷ ಆಗುತ್ತೋ ಅನ್ನೋದ್ರ ಬದಲು ನಾನು ನನ್ನ ಅಸ್ತಿತ್ವ ಇಟ್ಕೊಂಡು ಈ ದೇಶದಲ್ಲಿ ಅದರಲ್ಲಿ ನಮ್ಮ ನಾಡಲ್ಲಿ ನಾನು ಉಳಿದಿದ್ದೀನಿ ಅಂತ ಹೇಳಿದ್ರೆ ನನ್ನದಾದ ಒಂದು ಇಚ್ಛೆಯಿಂದ ಒಬ್ಬ ನಾಯಕನ ನಾನು ಆಯ್ಕೆ ಮಾಡಿ ಅವನನ್ನ ಶ್ರೇಷ್ಠತೆಯಿಂದ ಅವನ್ನ ಉಳಿಸ್ಕೊಂಡ್ಬಿಟ್ಟು ನಾನು ಉಳಿದಿದ್ದೀನಿ, ಅವರನ್ನು ಉಳಿಸಿದ್ದೀನಿ ಅನ್ನುವಂಥ ಒಂದು ಅವಿನಾಭಾವ ಸಂಬಂಧ ಇದು. ವೋಟ್ ಅನ್ನುವಂಥದ್ದು, ಎಲೆಕ್ಷನ್ ಅನ್ನುವಂಥದ್ದು, ಇದನ್ನ ನಾವು ತುಂಬಾ ಗೌರವದಿಂದ ಮಾಡಿಬಿಟ್ಟು ಆಮೇಲೆ ನಮ್ಮ ಕೆಲಸ. ಮೊದಲು ವೋಟ್ ಮಾಡಿ, ಆಮೇಲೆ ನಿಮ್ಮ ಕರ್ತವ್ಯ ಮಾಡಿ. ಯಾರು ಬೇಡ. ಸಾಮೂಹಿಕವಾಗಿ ಒಂದು ಜವಾಬ್ದಾರಿ ಇದೆ. ನಾವೆಲ್ಲರೂ ಮತ ಚಲಾಯಿಸೋದು ಅನ್ಸುತ್ತೆ. ಅಂದರೆ ಒಂದು ಓಟಿಂದ ಏನಾಗುತ್ತೆ ಅನ್ನೋ ಪ್ರಶ್ನೆನೇ ಇಲ್ಲ. ಎಷ್ಟೊಂದು ಸಲ ಈಗ ತನಕ ಪೇಪರ್ಲ್ಲಿ ಓದ್ತಾ ಇದ್ದೀವಿ, 36 ಓಟಲ್ಲಿ 36 ಓಟಿನ ವ್ಯತ್ಯಾಸದಲ್ಲಿ ಒಬ್ಬರು ಗೆದ್ದಿದ್ದಾರೆ, 26 ಓಟಲ್ಲಿ ಒಬ್ಬರು ಗೆದ್ದಿದ್ದಾರೆ, 17 ಓಟಲ್ಲಿ ಒಬ್ಬರು ಗೆದ್ದಿದ್ದಾರೆ, 9 ಓಟಲ್ಲಿ ಒಬ್ಬರು MP ಗೆದ್ದಿದ್ದಾರೆ. 9 ಓಟು. ಹಾಗಾಗಿ 9 ಜನ ಅಂದರೆ ಒಂದು ಕುಟುಂಬ ನೀವು ವೋಟ್ ಮಾಡಿಲ್ಲ ಅಂದರೆ ಅದೊಂದು ದೊಡ್ಡ ವ್ಯತ್ಯಾಸ ಆಗ್ಬೋದು ಯಾವುದೋ ಒಂದು ಕ್ಷೇತ್ರದಲ್ಲಿ. ಅದು ನಮ್ಮ ಕ್ಷೇತ್ರದಲ್ಲಿ ಆಗಬಾರ್ದು ಅನ್ನೋದೇ. ದಯವಿಟ್ಟು ಪ್ಲೀಸ್ ಮೇಕ್ ಟೈಮ್. ಕೆಲವರು ಬಿಸಿಲನ್ನ ನೆಪವಾಗಿ ಹೇಳ್ತಿದ್ದಾರೆ ಅಂತ ಕೇಳ್ಪಟ್ಟೆ. ದಯವಿಟ್ಟು ಆ ನೆಪಗಳನ್ನೆಲ್ಲ ಸ್ವಲ್ಪ ದೂರ ಇಟ್ಬಿಡೋಣ. ಇವತ್ತು ನಿಮಗೋಸ್ಕರ, ನಿಮ್ಮ ಭವಿಷ್ಯಕ್ಕೋಸ್ಕರ ವೋಟ್ ಮಾಡಿ. ಸರ್, ಬೆಂಗಳೂರು 38% ಈವರೆಗೂ ಆಗಿದ್ದು ಅಂದ್ರೆ ನೋಡಿದ್ರೆ ಅಷ್ಟು ಮಟ್ಟಿಗೆ ಇಲ್ಲ. ಇದು ಕೆಲವು ಟೈಮ್ ನಮ್ಮ IPL ಮ್ಯಾಚ್ ಲಾಸ್ಟ್ ಓವರ್ಸಲ್ಲಿ ಚಚ್ಬಿಡ್ತೀವಲ್ಲ, ಆ ಥರ ಬೆಂಗಳೂರಲ್ಲಿ ಹೇಳೋಕ್ಕಾಗಲ್ಲ. 4 ಗಂಟೆಯಿಂದ 6 ಗಂಟೆವರೆಗೂ ಬಿಸಿಲು ಕಮ್ಮಿ ಆದಾಗ ಇದು ಟರ್ನ್ಔಟ್ ಹೆಚ್ಚಾಗುತ್ತೆ, ಆಗಬೇಕು. ದಯವಿಟ್ಟು ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಿ, 50% 60% ಅಲ್ಲ, ಒಂದು ನಗರಕ್ಕೆ ಶೋಭೆ ತರೋದೇ ಅಲ್ಲ. ದಯವಿಟ್ಟು ಈ ನಗರದಲ್ಲಿರುವಂಥ ಎಲ್ಲ ನಾಗರಿಕರು
ಇದು ನಿಮ್ಮ ದೊಡ್ಡ ಜವಾಬ್ದಾರಿ. ಪ್ಲೀಸ್ ಮೇಕ್ ಟೈಮ್, ಇನ್ನೂ ಟೈಮ್ ಇದೆ. ಪ್ಲೀಸ್ ಗೋ ಅಂಡ್ ಕಾಸ್ಟ್ ಎ ವೋಟ್. ಬೆಳಗ್ಗೆಯಿಂದ ನೋಡಿದ್ರು ಯೂತ್ ಸ್ವಲ್ಪ ಕಡಿಮೆ ಓಟ್ ಹಾಕ್ತಾರೆ. ಬೆಳಗ್ಗೆಯಿಂದ ನೋಡ್ತಿದ್ವಿ ನಾವು. ಇವ್ರಿಗೆ ಅರ್ಥನೇ ಆಗಿಲ್ಲ. ನಾವು ಕಳೆದ 3-4 ವಾರದಿಂದ ಬೇರೆ ಬೇರೆ ಕಾಲೇಜ್ಗೆಲ್ಲ ಹೋಗಿ ಇದನ್ನೇ ಹೇಳ್ತಾ ಇದ್ದೀವಿ, ದಯವಿಟ್ಟು ಯುವಕರಿಗೆ ಮಿಸ್ ಮಾಡಿಬಿಡಿ. ಅಂದರೆ ಯುವಕರಲ್ಲಿ ಬಹಳ ದೊಡ್ಡ ಕನಸುಗಳಿದೆ. ಅವ್ರೆಲ್ಲ ಏನು ಹೇಳ್ತಾರೆ, ನಮ್ಮ ಇಂಡಿಯಾ ಸರ್ ಸರಿಯಾದ ಡೈರೆಕ್ಷನ್ ಹೋಗ್ತಾ ಇದೆ ಸರ್, ಇನ್ನೂ ಸ್ಪೀಡ್ ಇರಬೇಕು ಅಷ್ಟೇ ಸರ್ ಅಂತ ಹೇಳ್ತಾರೆ. ಅವ್ರು ಹೋಗ್ತಿರೋ ದಿಕ್ಕು ಬಗ್ಗೆ ಅವ್ರಿಗೆ ಯಾರು ಕಂಪ್ಲೇಂಟ್ ಇಲ್ಲ. ಇನ್ನೂ ಫಾಸ್ಟಾಗಿ ಇಂಡಿಯಾ ಪ್ರೋಗ್ರೆಸ್ ಆಗಬೇಕು ಅಂತ ಯುವಕರು ಹೇಳ್ತಾರೆ. ಅದರ ಮೊದಲನೇ ಹೆಜ್ಜೆ ಇದು. ನೀವು ನಿರೀಕ್ಷಿಸುವಂಥ ಭಾರತ, ನೀವು ನಿರೀಕ್ಷಿಸುವಂಥ ವೇಗ ಭಾರತದ ಪ್ರೋಗ್ರೆಸ್ ಆಗಿರಬೇಕು ಅಂತ ಮೊದಲನೇ ಹೆಜ್ಜೆ ಇವತ್ತು ನೀವು ವೋಟ್ ಮಾಡ್ತಿರಲ್ಲ, ಅದ್ರಲ್ಲಿ ಡಿಪೆಂಡ್ ಆಗಿದೆ. ಹಾಗಾಗಿ ಮೊದಲನೇ ಹೆಜ್ಜೆನ ದಯವಿಟ್ಟು ಮಿಸ್ ಮಾಡಿಬಿಡಿ. ಆಲ್ ದಿ ಯಂಗ್ಸ್ಟರ್ಸ್ ವಾಚಿಂಗ್ ದಿಸ್